ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿಯವರ ಎಡವಟ್ಟಿನಿಂದಾಗಿ, ದೊಡ್ಡ ಮಿಸ್ಟೇಕ್ನಿಂದಾಗಿ ಮತ್ತೊಂದು ಸರ್ಕಾರ ಪತನವಾಗೋದು ಫಿಕ್ಸ. ಕೈ ನಾಯಕರು ಈಗ ಡೆಲ್ಲಿಯಿಂದ ಓಡೋಡು ಬರ್ತಿದ್ದಾರೆ ಈ ಸರ್ಕಾರವನ್ನು ಉಳಿಸೋದಕ್ಕೆ. ವೇಣುಗೋಪಾಲ್ ಅವರು ಬಹಳ ದೊಡ್ಡ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಈ ನಾಯಕ ಕೈ ಜೊತೆಗೆ ಕೈ ಸೇರಿಸಿದ್ದಂತಹ ನಾಯಕ ಈಗ ಕೇಂದ್ರದಲ್ಲಿ ಮೋದಿ ಮಂತ್ರಿಮಂಡಲದಲ್ಲಿ ಮಿನಿಸ್ಟರ್ ಆಗ್ತಾರಾ, ಕೇಂದ್ರ ಸಚಿವರಾಗ್ತಾರಾ, ಮತ್ತೊಂದು ಸರ್ಕಾರ ಶೇಕ್ ಆಗುವಂತಹ ಮುಹೂರ್ತನೇ ಫಿಕ್ಸ್ ಆಯ್ತಾ? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಹತ್ವದ ಬೆಳವಣಿಗೆ ಬಗ್ಗೆ ರಾಷ್ಟ್ರ ರಾಜಕಾರಣದಲ್ಲಿ ಇದು ಸಂಚಲನ ಸೃಷ್ಟಿ ಮಾಡಿದೆ. ನೋಡ್ತಾ ಹೋಗೋಣ ಒನ್ ಬೈ ಒನ್. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ರಾಷ್ಟ್ರ ರಾಜಕಾರಣದಲ್ಲಿ, ಅದರಲ್ಲೂ ಬಿಹಾರದ ಗೆಲುವಿನ ಬಳಿಕ ಬ್ಯಾಕ್ ಟು ಬ್ಯಾಕ್ ಮಹಾರಾಷ್ಟ್ರ ಇರಬಹುದು, ಡೆಲ್ಲಿ ಇರಬಹುದು, NDA ಮತ್ತು BJP ಮೋದಿ ನಾಯಕತ್ವ, ಮೋದಿ ಅಲೆ ಎಬ್ಬಿಸಿರುವಂತಹ ಗೆಲುವಿನ ಸುನಾಮಿಯ ಎದುರು ಯಾರು ನಿಲ್ಲೋದಕ್ಕಾಗ್ತಿಲ್ಲ ಎದುರಾಳಿಗಳು. ಅದು ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡ್ತಿದೆ ಅಂದರೆ, ಬಹಳಷ್ಟು ಜನ ನಮ್ಮ ರಾಜಕೀಯ ಭವಿಷ್ಯ ಗಟ್ಟಿಯಾಗಿರಬೇಕು ಅಂದರೆ ನಾವು ಯಾಕೆ ಮೋದಿ ಜೊತೆ ಹೆಜ್ಜೆ ಹಾಕಬಾರ್ದು, NDA ಜೊತೆ ಹೆಜ್ಜೆ ಹಾಕಿ ನಮ್ಮ ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬಾರ್ದು ಅನ್ನೋ ರೀತಿಯಲ್ಲಿ ಯೋಚಿಸ್ತಾ ಇರೋರು ಇದ್ದಾರೆ. ಈಗ ಅದರ ಭಾಗವಾಗಿ ಒಂದು ಭಯಂಕರ ಬದಲಾವಣೆ ಮುನ್ಸೂಚನೆ ಸಿಕ್ಕಿದೆ. ಅದನ್ನು ರಿವ್ಯೂ ಎಲ್ಲರಿಗಿಂತ ಮುಂಚೆಯೇ ಬ್ರೇಕ್ ಮಾಡಿತ್ತು. ಬಹುತೇಕ ಯಾವ ಕನ್ನಡ ಸ್ಟೇಟ್ ಮೀಡಿಯಾಸು, ಡಿಜಿಟಲ್ ಮೀಡಿಯಾ ಕೂಡ ಈ ಸುದ್ದಿಗೆ ಕೊಟ್ಟಿರಲಿಲ್ಲ. ರಿವ್ಯೂ ನಿಮ್ಮ ಮುಂದೆ ಇಟ್ಟಿತ್ತು. ಜಾರ್ಖಂಡ್ JMM NDA ತೆಕ್ಕೆಗೆ ಬೀಳುವಂಥ ಬೆಳವಣಿಗೆ ಆಗ್ತಾ ಇದೆ. ಅಂದರೆ ಪ್ರಯತ್ನಗಳಾಗ್ತಿದ್ದಾವೆ, ಮೀಟಿಂಗ್ಗಳಾಗ್ತಿದ್ದಾವೆ. ಎನಿ ಟೈಮ್ ಆಗಬಹುದು ಇದು ಅನ್ನುವಂಥ ಬೆಳವಣಿಗೆ ಅಂತೂ ನಡೀತಿದೆ. ನೋಡ್ಬೇಕು ಏನಾಗುತ್ತೆ ಅಂತ. ಅಸಲಿಗೆ ಇದರ ನಡುವೆ ಆಗಿದ್ದೇನು ನೋಡಿ. ಕೇಂದ್ರ ಮಂತ್ರಿ ಆಗ್ತಾರಾ ಈಗ ಹೇಮಂತ್ ಸೊರೇನ್ ಅವರು ಮಂತ್ರಿ ಆದರೆ, ಕೇಂದ್ರ ಮಂತ್ರಿ ಆದರೆ CM ಆಗೋದು ಯಾರು? ಹಾಗಾದರೆ DCM ಲೆಕ್ಕಾಚಾರ ಏನು? ಅಸಲಿಗೆ ರಾಹುಲ್ ಗಾಂಧಿ ಅವ್ರಿಗೆ ಅವತ್ತೇ ಸಂದೇಶ ಕೊಟ್ಟಿದ್ದ JMM ಆದರೂ ಎಚ್ಚೆತ್ತುಕೊಳ್ಳೇ ಇಲ್ವಾ ರಾಹುಲ್ ಗಾಂಧಿ ಅವರು ಮೈ ಮರ್ತಿದ್ದಕ್ಕೆ ಇಂಥ ಎಡವಟ್ಟು ಆಗ್ತಿದೆಯಾ ಈಗ ಅನ್ನುವಂಥ ಚರ್ಚೆ ರಾಜಕೀಯ ವಲಯದಲ್ಲಿ ಜೋರಾಗ್ತಿದೆ. ಹೊಸ ರಾಜ್ಯ ಗೆಲ್ತೀನಿ ಅಂತ ಮೋದಿ ವಿರುದ್ಧ ವೋಟ್ ಚೋರಿ ಅಸ್ತ್ರ ಪ್ರಯೋಗಿಸಿ SIR ಹೋರಾಟ ಮಾಡಿ ಇಲ್ಲಿ ಸೆಷನ್ನಲ್ಲಿ ಗದ್ದಲ ಗಲಾಟೆ ಎಲ್ಲ ನೋಡ್ತಿದ್ದೀವಿ. ಆದರೆ ಇರೋದನ್ನು ಉಳಿಸ್ಕೊಳ್ಳುವತ್ತ ಯಾಕೆ ಗಮನ ಕೊಟ್ಟಿಲ್ಲ? ಈ ಕರ್ನಾಟಕದ್ದು ಅದೇ ಪರಿಸ್ಥಿತಿ ಆಗ್ತಾ ಇದೆ. ಯಾವುದು ನಿರ್ಧಾರ ಮಾಡೋದಕ್ಕಾಗದೆ ಅದರ ಅಡ್ವಾಂಟೇಜ್ ಇನ್ನೊಬ್ಬರು ತಗೊಳ್ಬಹುದು ಅನ್ನೋ ಪರಿಸ್ಥಿತಿ ಬಂದು ನಿಂತಿದೆ. ಬಟ್ ಒಂದು ಹಂತಕ್ಕೆ ಓಕೆ, ಕರ್ನಾಟಕದಲ್ಲಿ JMM ಈ ಎಚ್ಚರಿಕೆಯನ್ನು ಓಪನ್ ಆಗಿ ಕೊಟ್ಟಿತ್ತು. ಯಾವಾಗ ಅದು ಏನು ಎಡವಟ್ಟಾಗಿರೋದು ಅದನ್ನು ನೋಡೋಣ. ಬಿಹಾರದಲ್ಲಿ 16 ಸೀಟ್ಸನ್ನು ಕೇಳಿತ್ತು JMM. ಯಾಕಂದರೆ ಜಾರ್ಖಂಡದಲ್ಲಿ INDA ಕೂಟದ ಮೈತ್ರಿ ಸಂದರ್ಭದಲ್ಲಿ ತಲೆ ಕೆಡಿಸ್ಕೊಂಡಿರಲಿಲ್ಲ JMM. ಬಿಟ್ಟುಕೊಟ್ಟಿತ್ತು RJD ಕಾಂಗ್ರೆಸ್ಗೆ, ಬಿಟ್ಟುಕೊಟ್ಟಿತ್ತು ಸೀಟ್ಸನ್ನು. ಮೈತ್ರಿಯ ಭಾಗವಾಗಿ JMM, RJD ಮತ್ತು ಕಾಂಗ್ರೆಸ್ ಇರೋದು ಜಾರ್ಖಂಡಲ್ಲಿ. ನಾವು ಬಿಟ್ಟುಕೊಟ್ಟಿದ್ವಿ. ಆದರೆ ಬಿಹಾರದಲ್ಲಿ ನಮಗೆ ಬಿಟ್ಟುಕೊಡೋದಕ್ಕೆ ಇವರು ಡೋಂಟ್ ಕೇರ್, ಬಾಗಿಲು ಬಂದ್ ಮಾಡಿಬಿಟ್ರು ಮುಖದ ಮೇಲೆ ಹೊಡೆದಂಗೆ. ಇದು ಯಾವ ನ್ಯಾಯ? ಇದು ಮೈತ್ರಿ ಪಕ್ಷಗಳಿಗೆ ಕೊಡುವಂಥ ಗೌರವವ ಅನ್ನೋ ಆಕ್ರೋಶ ಅವತ್ತೇ ಸಿಡ್ದಿತ್ತು ಓಪನ್ ಆಗಿ. ಈಗ ಕಾಂಗ್ರೆಸ್ ಗೆದ್ದಿದ್ದೆಷ್ಟು? 6 ಸೀಟ್ಸು. ಕಡೆಗೆ ಇವರು ಗೆದ್ದಿಲ್ಲ. ಕೊನೆ ಪಕ್ಷ JMMಗೆ ಕೇಳಿದಷ್ಟು 16 ಕೇಳಿದ್ರು ಅವರು, 5-6 ಕೊಟ್ಟಿದ್ರು ಸಮಾಧಾನ ಪಡಿಸಬಹುದಿತ್ತು. ಮೈತ್ರಿಯಲ್ಲಿ ಅವ್ರನ್ನ ಬಿಟ್ಕೊಂಡಿದ್ರೆ ಅದನ್ನೂ ಮಾಡದೆ ಬಿಹಾರದಲ್ಲಿ ಸಿಂಗಲ್ ಡಿಜಿಟ್ ಸುತ್ತಿ ಕಡೆಗೆ ಜಾರ್ಖಂಡನ್ನು ಕಳೆದುಕೊಳ್ಳುವ ಪರಿಸ್ಥಿತಿಯನ್ನು ತಂದಿಟ್ಕೊಂಡ್ರ ರಾಹುಲ್ ಗಾಂಧಿ. ಅಸಲಿ ಸೀಕ್ರೆಟ್ ಇದು. ಅವತ್ತೇ ಸಂದೇಶ ಕೊಟ್ಟಿದ್ರು ಹೇಮಂತ್ ಸೊರೇನ್, ಮೈತ್ರಿಯನ್ನು ಮರುಪರಿಶೀಲಿಸಬೇಕಾಗತ್ತೆ ಹುಷಾರಂತ. ಅದನ್ನೂ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಕಾಂಗ್ರೆಸ್ ನಾಯಕರು. ಬಿಹಾರದಲ್ಲಿ ಬ್ಯುಸಿ ಆದರು, ಕರ್ನಾಟಕದಲ್ಲಿ ಬ್ಯುಸಿ ಆದರು. ಎಚ್ಚರಿಕೆಯನ್ನು ಓಪನ್ ಆಗಿ ಕೊಟ್ಟ ಮೇಲೂ ಅವ್ರ ಜೊತೆ ಮಾತುಕತೆ ಸಂಧಾನ ನಡೀಲಿಲ್ಲ. ಇಲ್ಲಿ ತನಕ ಬಂದು ನಿಲ್ತು. ಎಲ್ಲಿ ತನಕ? ಡೆಲ್ಲಿಗೆ ಕಲ್ಪನಾ ಸೊರೇನ್ ಮತ್ತು ಹೇಮಂತ್ ಸೊರೇನ್ ಹೋಗಿ BJP ಟಾಪ್ ಲೀಡರ್ಸ್ ಜೊತೆ ಮಾತುಕತೆ ಆಗಿ ಅದು TVಗಳಲ್ಲಿ ಸುದ್ದಿಯಾಗ ಬರೋ ತನಕ ಕಾಂಗ್ರೆಸ್ನವರು ಅಪ್ರೋಚೇ ಮಾಡಿಲ್ವಾ? ಹಾಗಾದರೆ ಈಗ ವೇಣುಗೋಪಾಲ್ ಅವರು ಕಾಲ್ ಮಾಡಿ ಹೇಮಂತ್ ಸೊರೇನ್ ಜೊತೆಗೆ ಮಾತುಕತೆಗಿಳಿದಿದ್ದಾರೆ. ಮತ್ತು ರಾಕ್ ಸಾಲಿಡ್ ಆಗಿದೆ ನಮ್ಮ ಸರ್ಕಾರ, ಯಾರೂ ಟಚ್ ಮಾಡೋಕ್ಕಾಗಲ್ಲ, ಇದೆಲ್ಲ ಗಾಸಿಪ್, ಗಾಳಿ ಸುದ್ದಿ ಅಂತ ಹೇಳ್ಕೊಡ್ತಿದ್ದಾರೆ. ಬಟ್ ಇಷ್ಟೆಲ್ಲ ಗಾಳಿ ಸುದ್ದಿಯ ನಡುವೆ ಹೇಮಂತ್ ಸೊರೇನ್ ಅವರು ಒಂದು ರಿಪ್ಲೈ ಮಾಡಬಹುದಿತ್ತು. ಕರೆಕ್ಟು, ಕಾಂಗ್ರೆಸ್ ಹೇಳಿದ್ದು ಅಂತ. ಅವ್ರ ಕಡೆಯಿಂದ ಮಾತ್ರ ರಿಪ್ಲೈ ಇಲ್ಲ. ಅದನ್ನು ಬಿಟ್ಟು JMM ಏನಂತ ಪೋಸ್ಟ್ ಮಾಡಿದೆ? ಜಾರ್ಖಂಡ್ ಯಾರ ಮುಂದೆನೂ ತಲೆಬಾಗಲ್ಲ, ಯಾರ ಮುಂದೆನೂ ನಾವು ತಲೆಬಾಗಲ್ಲ ಅನ್ನುವಂಥ ರಿಪ್ಲೈ ಮಾತ್ರ ಹಾಕಿದ್ದಾರೆ. ಏನು ಎತ್ತ
ಬುಡ ತುದಿ ಬೇರೆ ಏನೂ ಹಾಕಿಲ್ಲ. ಸೊ ಅದು ಯಾರಿಗ ಮೆಸೇಜು ಅನ್ನೋದ್ರ ಸುತ್ತ ಈಗ ಮತ್ತೆ ಜೋರು ಕುತೂಹಲ ಬೆಳವಣಿಗೆ ಆಗ್ತಿರೋ ಹೊತ್ತಲ್ಲಿ ಹೇಮಂತ್ ಸೊರೇನ್ ಅವ್ರಿಗೆ ಪ್ರತಿಷ್ಠೆಗೆ ಪೆಟ್ಟು ಬಿದ್ದಂಗೆ ಆಗೋಗಿದೆ. ಕಾಂಗ್ರೆಸ್ ಈಗ ಓಡೋಡಿ ಬಂದು ಮೈತ್ರಿ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದೆ. ಆದರೆ ಅಲ್ಲಿ ದೊಡ್ಡ ಮಟ್ಟದ ಬದಲಾವಣೆ, ಮೈತ್ರಿ ಛಿದ್ರವಾಗಿ ಹೊಸ ಮೈತ್ರಿ ಫಾರ್ಮ್ ಆಗೋ ಥರದ ಲಕ್ಷಣ ಕಂಡು ಬರ್ತಿದೆ. ಲೆಕ್ಕಾಚಾರ ಇರೋದು ಹೇಗೆ, ಇಲ್ಲಿ ಕಲ್ಪನಾ ಸೊರೇನ್ ಅವರು ಸಿ ಎಂ ಆದರೆ, ಅಂದರೆ ಪತ್ನಿ ಹೇಮಂತ್ ಸೊರೇನ್ ಅವ್ರ ಪತ್ನಿ ಸಿ ಎಂ ಆಗಿ, ಇವರು ಈಗ ಸಿ ಎಂ ಆಗಿರುವಂತಹ ಹೇಮಂತ್ ಸೊರೇನ್ ಅವರು ಕೇಂದ್ರ ಮಂತ್ರಿ ಆಗುವಂಥ ದಟ್ಟ ಸಾಧ್ಯತೆ ಇದೆ. ಚಂಪೈ ಸೊರೇನ್ ಈ ಬಿ ಜೆ ಪಿಲಿ ಇದ್ದಾರೆ. ಅವರು ಮುಂಚೆ ಇವರು ಜೈಲಿಗೆ ಹೋಗಿದ್ದಾಗ ಅವ್ರನ್ನ ಸಿ ಎಂ ಮಾಡಲಾಗಿತ್ತು ಕೆಲ ದಿನಗಳ ಕಾಲ. ಈಗ ಬಿ ಜೆ ಪಿಲಿದ್ದಾರೆ ಅವರು. ಚಂಪೈ ಸೊರೇನ್ ಅಥವಾ ಬಾಬುಲಾಲ್ ಮರಾಂಡಿ ಇಬ್ಬರಲ್ಲೊಬ್ಬರನ್ನ ಡಿ ಸಿ ಎಂ ಮಾಡ್ಬೋದು. ಬಿ ಜೆ ಪಿಯಿಂದ ಡಿ ಸಿ ಎಮ್ಮು, ಜೆ ಎಮ್ ಎಮ್ಮಿಂದ ಹೇಮಂತ್ ಸೊರೇನ್ ಪತ್ನಿ ಸಿ ಎಂ ಆಗುವಂತಹ ಸಮೀಕರಣ ಈಗ ರೆಡಿ ಆಗ್ತಿದೆ ಅನ್ನೋದು ಕೇಳಿ ಬರ್ತಿರೋ ವಿಚಾರ. ಒಂದು ಈ ಸೀಟ್ ಶೇರ್ ವಿಚಾರದಲ್ಲಿ ಸಿಡ್ದೇಳೋ ರೀತಿ ಆಯಿತು ಹೇಮಂತ್ ಸೊರೇನ್. ಮತ್ತೊಂದು ಕಡೆ ಅಭಿವೃದ್ಧಿ, ಜಾರ್ಖಂಡ್ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಕಾಂಗ್ರೆಸ್ ನೆಚ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ, 2,500 ಪ್ರಾಮಿಸ್ ಮಾಡಿದ್ದಾರೆ ತಿಂಗಳಿಗೆ. ಗ್ಯಾರಂಟಿ ಎಫೆಕ್ಟು. ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ರುಚಿ ನೋಡಿ ಎಲ್ಲ ಕಡೆಗೆ ಮೈತ್ರಿ ಎಲ್ಲರೂ ಘೋಷಣೆ ಮಾಡಿಕೊಂಡ್ರು. ಈಗ ಬಿಹಾರದಲ್ಲೂ ಮಾಡಿದರು ಅವರು, RJD ಅವರು ಸೇರಿಕೊಂಡು. ಇಲ್ಲೂ ಅದೇ ರೀತಿ JMM ಜೊತೆ ಸೇರಿಕೊಂಡು ಘೋಷಣೆ ಮಾಡಿದ್ದಾಯಿತು. ಆದರೆ ಹೇಮಂತ್ ಸೊರೇನ್ ಪಾಪ ಹೆಂಗೋ ಗೆದ್ಕೊಂಡು ಬರ್ತಿದ್ರು. ಈಗ ಗ್ಯಾರಂಟಿ ಹೊರೆಯನ್ನು ಹೊತ್ಕೊಳ್ಳೋಕ್ಕಾಗ್ತಿಲ್ಲ ಅವ್ರಿಗೆ. 2,500 ಕೊಡೋದಕ್ಕಾಗ್ತಿಲ್ಲ, ಕಷ್ಟ ಆಗಿಬಿಟ್ಟಿದೆ. ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ಕೊಂಡಿದ್ದಾರೆ, ಅದನ್ನೂ ಪೂರೈಸೋಕ್ಕಾಗ್ತಿಲ್ಲ. ಈ ನಡುವೆ ಕೊನೆ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿರೋ BJP ಜೊತೆ ಸೇರಿಕೊಂಡ್ರೆ ಸದೃಢವಾದ ಸರ್ಕಾರ ಇರುತ್ತೆ, ಭವಿಷ್ಯವೂ ಕೂಡ ಸೆಕ್ಯೂರ್ಡ್ ಆಗಿರುತ್ತೆ ಅನ್ನೋದು JMMನ ಲೆಕ್ಕಾಚಾರ. ರಾಹುಲ್ ಗಾಂಧಿಯವರು ಸ್ವಲ್ಪ ಮನಸ್ಸು ಮಾಡಿದ್ರು ಮಧ್ಯದಲ್ಲಿ. ಬಿಹಾರದಲ್ಲಂತೂ ಗೆಲ್ಲೋದಕ್ಕಾಗಲಿಲ್ಲ. JMM ಜೊತೆ ಸ್ನೇಹ ಉಳಿಸ್ಕೊಂಡು ಜಾರ್ಖಂಡಲ್ಲಾದರೂ ಅಧಿಕಾರದಲ್ಲಿ ಇರಬಹುದಿತ್ತು. ಇರುವಂಥ ಕೆಲವು ರಾಜ್ಯಗಳು ಸ್ವತಂತ್ರವಾಗಿ ಕಾಂಗ್ರೆಸ್ ಉಳ್ಕೊಂಡಿರೋದು ಬೆರಳೆಣಿಕೆ. ಮೈತ್ರಿಯಲ್ಲೂ ಅಷ್ಟೇ ಉಳ್ಕೊಂಡಿರುವಂಥ ರಾಜ್ಯಗಳನ್ನು ಕೂಡ ಈ ರೀತಿ ಮೈ ಮರೆತು ಕಳ್ಕೊಳ್ತಿದ್ದಾರೆ ರಾಹುಲ್ ಗಾಂಧಿಯವರು ಅನ್ನೋದ್ರ ಸುತ್ತಾನೆ ಈಗ ಜೋರು ಚರ್ಚೆ ಆಗ್ತಿರೋದು. ಸೀಟ್ ಶೇರ್ ಲೆಕ್ಕಾಚಾರ ನೋಡಿದ್ರೆ JMM ಬಳಿ 34 ಇದೆ, BJP 21 ಇದೆ, JDU 1, LJP 1, ಬೇರೆ ಬೇರೆಯವರೆಲ್ಲ ಸೇರಿದ್ರೆ ಈಗ NDA ತೆಕ್ಕೆಗೆ JMM ಬಿದ್ದುಬಿಟ್ರೆ 58 ಸೀಟ್ಸ್ ಜೊತೆಗೆ ಭರ್ಜರಿಯಾಗಿ ಬಹುಮತದೊಂದಿಗೆ ಸರ್ಕಾರ ಮಾಡ್ಕೊಳ್ಬಹುದು. ಆ ಥರದ ಕಾಂಬಿನೇಷನ್ನು ಕಾಂಗ್ರೆಸ್ ಈಗ ಪ್ರತಿಪಕ್ಷದಲ್ಲಿ ಕೂರಬೇಕಾದಂಥ ಪರಿಸ್ಥಿತಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಬಹುತೇಕ ಬೆಳವಣಿಗೆಗಳು ಬಹುದೂರ ಸಾಗಿದಂತೆ ಕಾಣ್ತಿದೆ. ಲೇಟ್ ಆಯ್ತಾ ಕಾಂಗ್ರೆಸ್ ಅಖಾಡಕ್ಕೆ ಇಳಿಯೋದು? ವೇಣುಗೋಪಾಲ್ ಅವರು ರಾಕ್ ಸಾಲಿಡ್ ಸಪೋರ್ಟ್ ಅಂತ ಘೋಷಣೆ ಮೊಳಗಿಸೋದು ಲೇಟ್ ಆಯ್ತಾ? ಕರ್ನಾಟಕದ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಷ್ಟೊತ್ತಿಗೆ ಆ ಕಡೆ ಜಾರ್ಖಂಡಲ್ಲಿ ಹರ್ಕೊಂಡು ಬೀಳೋ ಥರ ಆಗಿದೆ ಪರಿಸ್ಥಿತಿ. ಈಗ ಸದ್ಯ ಕರ್ನಾಟಕದಲ್ಲಂತೂ ತಾತ್ಕಾಲಿಕವಾಗಿ ಕದನ ವಿರಾಮ ಆಗಿದೆ ಮಧ್ಯಂತರ ತೀರ್ಪಿನಿಂದ. ಆದರೆ DK ಶಿವಕುಮಾರ್ ಅವರು CM ಆದರೆ ಸಿದ್ದು ಬಣ ಸಿಡ್ದೇಳುತ್ತಾ? ಸಿದ್ದು CM ಆಗಿದ್ದರೆ DK ಶಿವಕುಮಾರ್ ಅವರು ಏನು ಮಾಡ್ತಾರೆ? ಈ ಒಂದು ಜಟಾಪಟಿ ನಡೀತಾನೆ ಇದೆ. ಅದರ ನಡುವೆ ರಾಜಣ್ಣ ಪುತ್ರ ಡೆಲ್ಲಿ ಓಡಾಟ ಜೋರು ಮಾಡಿರೋದು ನೋಡಿದ್ರೆ ಯಾಕೋ DK CM ಆದರೆ ಕಾಂಗ್ರೆಸ್ಸಿಂದ ಒಂದು ಟೀಮು ಆಗ ಆಗಿತ್ತಲ್ಲ. DK ಶಿವಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಅವರು ಕೈ ಹಿಡಿದು ನಿಂತಿದ್ರು. ಆದರೆ ಕಾಂಗ್ರೆಸ್ನವರೇ ಕಳಿಸ್ಕೊಟ್ರು ಒಂದು ಟೀಮನ್ನು ಹೊರಗಡೆ, ಸರ್ಕಾರ ಬಿತ್ತು ಅನ್ನೋ ಸೀಕ್ರೆಟನ್ನು ಕುಮಾರಸ್ವಾಮಿ ಅವರು ಹೇಳ್ತಾನೇ ಇರ್ತಾರೆ. ಆ ಥರದ ಪ್ಲ್ಯಾನು ಕಾಂಗ್ರೆಸ್ನೊಳಗೆ. ಆದರೂ ಆಶ್ಚರ್ಯ ಇಲ್ಲ, DK CM ಆಗಿ ಖುಷಿ ಪಡೋವಷ್ಟೊತ್ತಿಗೆ ಸರ್ಕಾರದ ಬುಡ ಅಲುಗಾಡಿಸೋದಿಕ್ಕೂ ಪ್ಲ್ಯಾನ್ ರೆಡಿ ಆಗ್ತಿದೆಯಾ? BJP ಜೊತೆ ಟಚ್ಚಲ್ಲಿದ್ದಾರಾ ಕೆಲವು ನಾಯಕರು? ಅದು ರಾಜಣ್ಣವ್ರ ಮೂಲಕ ಸಿಡಿದೆದ್ದಿರೋ ರಾಜಣ್ಣವರು ಓಪನ್ ಆಗಿ ಮಾತಾಡ್ತಾರೆ. ಈಗ ಬೇರೆಯವ್ರಿಗೆ ಆಗಲ್ಲ ಅದು. ಹಾಗಾಗಿ ಬೇರೆಯವರ ಪ್ಲ್ಯಾನು ರಾಜಣ್ಣ ಅವರ ಮೂಲಕ ಎಕ್ಸಿಕ್ಯೂಟ್ ಆಗ್ತಿದೆಯಾ? ಕರ್ನಾಟಕದಲ್ಲೂ ಕಾದಿದೆಯಾ ಅನ್ನೋ ಬೆಳವಣಿಗೆಗಳಂತೂ ಡೆಲ್ಲಿ ಮಟ್ಟದಲ್ಲಿ ಸೌಂಡ್ ಆಗ್ತಿರೋದು. ಸೊ ಕಾಂಗ್ರೆಸ್ಗೆ ಪರಿಸ್ಥಿತಿಯನ್ನು, ಎದುರಾಗೋ ಸವಾಲನ್ನು ಎದುರಿಸೋದಕ್ಕಾಗದೆ ಈಗ ಇರೋದನ್ನು ಕಳೆದುಕೊಳ್ಳೋ ಸ್ಥಿತಿ ಬಂದೊದಗ್ತಿದೆಯಾ ನೋಡಬೇಕು. JMM ಸ್ನೇಹವನ್ನು ಉಳಿಸಿಕೊಳ್ಳುವಲ್ಲಿ ಕಡೆ ಕ್ಷಣದ ಈ ಪ್ರಯತ್ನ ಫಲ ಕೊಡುತ್ತಾ ಕಾಂಗ್ರೆಸ್ಗೆ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.